ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ಕಿನಾ ಯಾರದು? ಅರ್ಜುನ್ ಅಂತ ಇದ್ದಾನಲ್ಲ, ಅವನ ಹೆಂಡತಿ. ಮತ್ತೆ ಅದ್ಕೆ ಅಂತ ಸೇವ್ ಮಾಡ್ಕೊಂಡ್ರಿ? ಯಾಕೋ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ. ನೀವ್ ಹೇಗೆ ಅಂತಾನೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲಪ್ಪ. ಯಾಕೆ? ಆ ಮನೆಯವ್ರು ಕಂಡ್ರೆ ಆಗಲ್ಲ ಅಂತೀರಾ, ಬುದ್ಧಿ ಕಲಿಸ್ತೀನಿ ಅಂತೀರಾ. ಈಗ ನೋಡಿದ್ರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಅದು ಅಲ್ಲದೆ ಅವ್ರ ನಂಬರ್ ಬೇರೆ ಸೇವ್ ಮಾಡ್ಕೋತಿದ್ದೀರಾ. ಅದಕ್ಕೆ ಹೇಳ್ದೆ. ಈಗಲೂ ಅದನ್ನೇ ಹೇಳ್ತೀನಿ. ಈಗಲೂ ಆ ಮನೆಯವ್ರು ಕಂಡ್ರೆ ನನಗಾಗಲ್ಲ. ಅವ್ರು ನೆನ್ಪು ಮಾಡ್ಕೊಂಡ್ರೆ ನನಗೆ ಕೋಪ ಬರುತ್ತೆ. ಆದರೆ ಈ ಸೇವಂತಿಯವ್ರ ಮೇಲೆ ಯಾಕೋ ಕೋಪನೇ ಬರೋದಿಲ್ಲ. ಯಾಕೆ? ಒಂದ್ಸಲ ಅಲ್ಲ, ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಇವ್ರಿಗೆ ಸಲಿಗೆ ಕೊಡಬಾರ್ದು ಅಂತ. ಅವ್ರ ಮೇಲೆ ಕೋಪ ಬರ್ಸ್ಕೋಬೇಕು ಅಂದ್ರು ಯಾಕೋ ಬರ್ತಾನೆ ಇಲ್ಲ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನೇ ಮಾಡಿದ್ರು ಸಿಟ್ಟು ಅನ್ನೋದೇ ಬರಲ್ಲ ಅವ್ರ ಮೇಲೆ. ಅವ್ರ ಮೇಲೆ ಕೋಪ ಮಾಡ್ಕೋಬೇಕು, ರೇಗಾಡ್ಬೇಕು, ಕಿರ್ಚಾಡ್ಬೇಕು ಅನ್ಸುತ್ತೆ. ಆದ್ರೆ ಅವ್ರ ಎದುರುಗಡೆ ಬಂದ ತಕ್ಷಣ ಎಲ್ಲ ಮಾಯ ಆಗುತ್ತೆ. ನನಗೆ ನಾನೇ ಸಾಫ್ಟ್ ಆಗ್ಬಿಡ್ತೀನಿ. ಯಾಕೆ ಹೀಗಾಗ್ತಾ ಇದೆ? ನಾನು ಯಾಕೆ ಇವ್ರ ವಿಷಯದಲ್ಲಿ ಸಾಫ್ಟ್ ಆಗ್ತಾ ಇದ್ದೀನಿ ಅಂತ ನನಗೆ ನಾನೇ ತುಂಬ ಸಲ ಕೇಳ್ಕೊಂಡಿದ್ದೀನಿ. ಆದರೆ ಇದುವರೆಗೂ ಅದಕ್ಕೆ ಉತ್ತರನೇ ಸಿಕ್ಕಿಲ್ಲ. ಓ ಹಾಗ? ಹೌದು, ಸೇವಂತಿಯವ್ರನ್ನ ನೋಡ್ತಿದ್ರೆ ಅವರಿಂದ ದೂರ ಆಗಬೇಕು ಅಂತ ಅನ್ಸೋದೇ ಇಲ್ಲ. ಒಂದೊಂದ್ಸಲ ತುಂಬ ಒಳ್ಳೆಯವರು ಅನಿಸುತ್ತೆ. ನನ್ನನ್ನು ಅವರು ತುಂಬ ಕೇರ್ ಮಾಡ್ತಾರೆ. ಹಾಗಂತ ನಾನು ಅವ್ರಿಗೆ ಹರ್ಟ್ ಮಾಡಿಲ್ಲ ಅಂತಲ್ಲ, ಹರ್ಟ್ ಮಾಡಿದ್ದೀನಿ. ಆದರೆ ಯಾವುದನ್ನು ಅವರು ಮನಸ್ಸಲ್ಲಿ ಇಟ್ಕೊಳ್ದೆ ಭಾವ ಅಂತ ಹತ್ರ ಬರ್ತಾರೆ. ಆಗ ಒಂಥರ ಪಾಪ ಅನಿಸುತ್ತೆ. ನಾನು ಯಾಕೆ ಹೀಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲದೆ ನನ್ನೊಳಗಡೆ ಪ್ರಶ್ನೆ ಉಟ್ಕೊಳ್ಳುತ್ತೆ. ಅಷ್ಟಾಗಿದ್ರೆ ಓಕೆ, ಎಷ್ಟೇ ಹೊತ್ತಾದರೂ ಅದೇ ನನ್ನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಒಟ್ನಲ್ಲಿ ಅವ್ರಿಗೆ ಎಂಥವರಾದ್ರೂ ಕರಗಿಸೋ ಶಕ್ತಿ ಇದೆ. ಏನೋ ವಿಚಿತ್ರವಾಗಿರೋ ಸೆಳೆತ ಇದೆ. ನಾನೆಂಥ ಕೋಪಿಷ್ಟ ಅಂತ ನಿಮಗೂ ಗೊತ್ತು. ನನ್ನನ್ನೇ ಸೈಲೆಂಟ್ ಆಗಿರೋ ಹಾಗೆ ಮಾಡ್ತಾರೆ ಅಂದರೆ ನೀವೇ ಲೆಕ್ಕ ಹಾಕಿ. ಅವ್ರಿಗೆ ಎಂಥ ಶಕ್ತಿ ಇರಬೇಕು. ಹೌದಾ? ಅವ್ರು ಅಷ್ಟೊಂದು ಒಳ್ಳೆಯವರಾ? ಡೌಟೇ ಇಲ್ಲ. ತುಂಬ ಅಂದರೆ ತುಂಬ ಒಳ್ಳೆಯವರು. ಮಗು ಮನಸ್ಸಿನಂಥವ್ರು. ಕಲ್ಮಶ ಅನ್ನೋದು ಒಂಚೂರು ಇಲ್ಲ. ಅವ್ರು ಕೋಪ ಮಾಡ್ಕೊಂಡಿರೋದು ನಾನು ನೋಡೇ ಇಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಅವ್ರ ಮೇಲಿರೋ ಭಾವನೆನೇ ಬೇರೆ. ಅವ್ರನ್ನ ನೋಡ್ತಾ ಇದ್ರೆ ನನ್ನ ತಾಯಿನೇ ನೋಡ್ದಂಗೆ ಆಗುತ್ತೆ. ಯಾಕೆ ಅಂದರೆ ಅವ್ರಿಗೆ ನನ್ನ ತಾಯಿಗಿರೋ ಎಲ್ಲ ಗುಣಗಳು ಇದೆ. ಅವ್ರು ನನ್ನನ್ನು ಕೇರ್ ಮಾಡ್ತಾ ಇದ್ರೆ ನನ್ನ ತಾಯಿನೇ ನನ್ನನ್ನು ಕೇರ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹಾಗಾಗಿನೇ ನನಗೆ ಅವ್ರ ಮೇಲೆ ರೇಗೋದಿಕ್ಕೆ ಮನಸ್ಸೇ ಬರೋದಿಲ್ಲ. ಈ ಕಾರಣಕ್ಕೆ ನಾನು ಸದ್ದಿಲ್ಲದೆ ಕರಗ್ಬಿಡ್ತೀನಿ. ನೀನು ಅವಳ ಹೊಗಳು ರೇಂಜ್ಗೆ ಅವಳು ನಿನ್ನ ಮರಳು ಮಾಡಿದಾಳ? ಅನ್ಕೊಂಡಿದ್ದೆ ಇಂಥ ಕೆಲಸನೇ ಮಾಡಿದ್ರು ಮಾಡ್ತಾಳೆ ಅಂತ. ಕೊನೆಗೂ ಹಾಗೆ ಮಾಡಿದಾಳೆ. ಮಣಿಯವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಹೌದು, ಏನ್ ವಿಷಯ ಅಂತೆ? ಏನೋ ಸ್ಟೇಷನ್ ಅಂತ ಹೇಳ್ದಾಗಿತ್ತು. ಅದೇ ಅರ್ಜುನ್ ತಾಯಿ ಬಗ್ಗೆ. ಅರ್ಥ ಆಗ್ಲಿಲ್ಲ. ಅರ್ಜುನ್ ತಾಯಿನ ಯಾರೋ ಕಿಡ್ನಾಪ್ ಮಾಡಿದ್ರಲ್ಲ, ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾರಂತೆ. ಅವ್ರನ್ನ ಐಡೆಂಟಿಫೈ ಮಾಡ್ಬೇಕಂತೆ. ಹಾಗಾದ್ರೆ ಹೋಗ್ತಾ ಇದ್ದೀರಾ? ಹೋಗ್ಲೇಬೇಕಲ್ಲ. ಅಲ್ಲ, ನೀವ್ ನನ್ ಜೊತೆ ಮೂವಿಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದೀರಾ? ಹೇಳ್ದೆ, ಬರ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಈಗ ನೀವೇ ನೋಡಿದ್ರಲ್ಲ ಏನಾಯ್ತು ಅಂತ. ಹೋಗ್ತಿದ್ರೆ ಆಗಲ್ವಾ? ಈಗದು ಅಷ್ಟೊಂದು ಇಂಪಾರ್ಟೆಂಟಾ? ನನಗೆ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಇಂಪಾರ್ಟೆಂಟ್. ಅದಕ್ಕೆ ಸ್ಟೇಷನ್ಗೆ ಬರಬೇಕು ಅಂತ ಕಾಲ್ ಮಾಡಿದ್ದಾರೆ. ಆಗಲ್ಲ ಅಂತ ಹೇಳಿ. ಬರ್ತೀನಿ ಅಂದಮೇಲೆ ಹಾಗೆ ಹೇಳಕ್ಕಾಗಲ್ಲ, ಅನಿವಾರ್ಯ, ಹೋಗ್ಲೇಬೇಕು. ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ. ಹೋಗ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಪರವಾಗಿಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸಾಧ್ಯ ಆದ್ರೆ ಇನ್ನೊಂದು ದಿನ ಹೋಗೋಣ.
ಛೆ! ಎಷ್ಟೆಲ್ಲ ಕಷ್ಟಪಟ್ಟು ಮೂವಿಗೆ ಹೋಗೋಣ ಅಂತ ಒಪ್ಸಿದ್ದೆ. ಆ ಹಾಳದ್ ಸೇವಂತಿ ಫೋನ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಲು. ಮತ್ತೆ ಇಂಥ ಸಿಚುವೇಶನ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಎಷ್ಟು ಕಷ್ಟ ಪಡ್ಬೇಕು. ರೀ ಸಾಹೇಬ್ರೆ, ಅವನು ಯಾರೋ ಹೇಳ್ದ ಅಂತ ಹಿಂದೆ ಮುಂದೆ ನೋಡ್ದೆ ನಮ್ಮಂತವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದ್ಬಿಡದ? ಅಲ್ಲ ಇನ್ಸ್ಪೆಕ್ಟರ್, ನಮ್ಮಂತ ಮರ್ಯಾದಸ್ಥರನ್ನ ನಡು ಬೀದಿಲಿ ಅವಮಾನ ಮಾಡಿ ಯಾಕೆ ಮಾಡ್ತಾ ಇದ್ದೀರಾ ಇಂಥದ್ದೆಲ್ಲ ಹೇಳಿ? ಎಷ್ಟು ಮರ್ಯಾದೆ ಇದೆ, ಇಷ್ಟು ವರ್ಷ ಎಲ್ಲಿದ್ದೆ ಅಂತ ನನಗ್ ಗೊತ್ತಿಲ್ವಾ? ಏನು ನಿಮ್ ಮಾತಿನ ಅರ್ಥ? ಒಂದ್ಸಲ ತಪ್ಪು ಮಾಡಿದವನು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾನೆ ಅಂತನಾ? ತಪ್ಪು ಮಾಡಿರೋ ಉದಾಹರಣೆಗಳು ಬೇಕಾದಷ್ಟಿದೆ. ಬೇರೆಯವ್ರ ಉದಾಹರಣೆ ನನಗೆ ಬೇಡ ಇನ್ಸ್ಪೆಕ್ಟ್ರೆ, ನನ್ನ ವಿಷಯ ಹೇಳಿ. ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸರಿಗಿರಲ್ಲ ನೋಡು. ಏನ್ರಿ ಮಾಡ್ತೀರಾ ಈಗ? ಏನ್ರಿ ಮಾಡ್ತೀರಾ? ನನ್ನ ಕೋಪ ನೆತ್ತಿಗೇರಿಸ್ಬೇಡ. ಅರ್ಜುನ್ ಬರೋವರೆಗೂ ಸುಮ್ಮನೆ ಕುತ್ಕೋ. ಅವನು ಬರಲ್ಲ ಇನ್ಸ್ಪೆಕ್ಟರ್. ಹಾಗೇನಾದ್ರೂ ಬರೋದಾಗಿದ್ರೆ ಇಷ್ಟೊತ್ತು ಬೇಕಾ? ಕಿಡ್ನಾಪ್ ಮಾಡಿರೋರ್ನ ನೋಡ್ದವ್ನ ಕರ್ಕೊಂಡ್ ಬರ್ತೀನಿ ಅಂತ ಇವನು ಹೋದ್ನಲ್ಲ, ಇವನ್ಗೆ ಅವ್ನು ಸಿಕ್ಕಿರಲ್ಲ, ಅದಕ್ಕೆ ಇವನು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಓ ಏನಪ್ಪ ನೀನು ಒಬ್ನೇ ಬರ್ತಾ ಇದೀಯಾ? ಯಾರನ್ನೋ ಕರ್ಕೊಂಡ್ ಬರ್ತೀನಿ, ನನ್ನನ್ನ ಒಳಗಾಕ್ಸ್ತೀನಿ ಅಂತೆಲ್ಲ ಹೇಳಿದ್ಯಲ್ಲ, ಯಾಕೆ ಅವನು ಬರ್ಲಿಲ್ವಾ? ಬರಲ್ಲ ಬಿಡು. ಯಾಕೆ ಅರ್ಜುನ್ ಅವರೇ, ನಿಮ್ಮನೆಯವ್ರು ಬರ್ಲಿಲ್ವಾ? ಇನ್ಸ್ಪೆಕ್ಟರ್, ಅವನ್ ಬರಲ್ಲ ಅಂತ ನಾನೇ ಹೇಳಿದ್ನಲ್ಲ, ಅವನನ್ನೇನ್ ಕೇಳ್ತೀರಾ? ಆನ್ ದ ವೇ ಇದ್ದಾರೆ ಇನ್ಸ್ಪೆಕ್ಟರ್, ಇನ್ನೇನು ಬಂದ್ಬಿಡ್ತಾರೆ. ಹಾಗಾದ್ರೆ ಸರಿ, ಕುತ್ಕೊಳ್ಳಿ ಅರ್ಜುನ್. ಇಟ್ಸ್ ಓಕೆ. ಆ ಸೇವಂತಿದು ಬರ್ತಾ ಬರ್ತಾ ತುಂಬಾ ಓವರ್ ಆಗ್ತಾ ಇದೆ. ಪ್ರತಿ ವಿಷಯದಲ್ಲೂ ನನ್ನನ್ನ ಡಾಮಿನೇಟ್ ಮಾಡ್ತಾ ಇದ್ದಾಳೆ. ಮೊದ್ಲು ಮನೆಯಿಂದ ಆಚೆ ಹಾಕೋ ತರ ಮಾಡಿದ್ಲು, ಆಮೇಲೆ ಆ ಮನೆಯವ್ರಿಗೆ ಮಣ್ಣು ಮುಕ್ಕಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂತ ತುಂಬಾ ಹೋರಾಟ ಮಾಡಿದೆ. ಅದಕ್ಕೂ ಅಡ್ಡ ಬಂದು ನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಲು. ಈಗ ಕರ್ಣನ್ ವಿಷಯದಲ್ಲೂ ಹಾಗೆ ಮಾಡ್ತಾ ಇದ್ದಾಳೆ. ಕರ್ಣನ ಹೇಗಾದ್ರೂ ಮಾಡಿ ಹತ್ರ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ದೂರ ಆಗೋ ಹಾಗೆ ಮಾಡ್ತಾ ಇದ್ದಾಳೆ. ಏನ್ ಮಾಡೋದು? ಈ ಸೇವಂತಿನ ಹೇಗ್ ತೆಪ್ಗಿರೋ ಹಾಗೆ ಮಾಡೋದು? ಛೇ! ಒಂದು ತಿಂಗಳು ಕೂರ್ಸ್ಕೊಂಡ್ರು ಯಾರೂ ಬರಲ್ಲ. ಜಸ್ಟ್ ವೇಟ್ ಅಂಡ್ ಸಿ. ಓ ಬಂದ್ರು ನೋಡಿ. ಇನ್ಸ್ಪೆಕ್ಟರ್ ಬರಕ್ ಕೇಳಿದ್ರಂತೆ, ಏನ್ ವಿಷಯ? ಅರ್ಜುನ್ ತಾಯಿನ ಕಿಡ್ನಾಪ್ ಮಾಡಿದವ್ರನ್ನ ಐಡೆಂಟಿಫೈ ಮಾಡಬೇಕಿತ್ತು. ಎಲ್ಲಿದ್ದಾರೆ? ಇವನೇ. ಸರಿಯಾಗಿ ನೋಡಿ ಹೇಳಿ, ಅವತ್ ನೋಡಿದ್ದು ಇವನೇನಾ? ಅರ್ಜುನ್ ತಾಯಿನ ಕಿಡ್ನಾಪ್ ಮಾಡಿದ್ದು ಇವನೇನಾ? ನನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಯ್ತು. ಇವನ್ ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದ್ದಾನೆ. ಇವನ್ ಯಾಕೆ ಹೀಗೆ ನನ್ನನ್ನೇ ನೋಡ್ತಾ ಇದ್ದಾನೆ? ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಡ್ತಾನ? ಮೊದಲೇ ತಲೆ ಕೆಟ್ಟವನಾಗ ಆಡ್ತಾನೆ, ಕೋಪಿಷ್ಟ ಅಂತ ಬೇರೆ ಹೇಳ್ತಾರೆ. ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಟ್ರೆ ಏನ್ ಮಾಡ್ಲಿ? ದೇವ್ರೆ, ನೀನೇ ಕಾಪಾಡಬೇಕು. ಇಷ್ಟೊತ್ತು ಬೇಕಾ ಜೂನಿ ಅಂತ ಹೇಳೋದಕ್ಕೆ? ಒಂದೇ ಮಾತಲ್ಲಿ ಹೇಳ್ಬೋದಿತ್ತಲ್ವಾ? ನನಗ್ಯಾಕೋ ಇವನು ಬಿಲ್ಡಪ್ ತಗೋತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಅವತ್ತು ನೀವು ನೋಡಿದ್ದು ಇವನೇನಾ ಹೇಳಿ? ಇವರಲ್ಲ. ಪಕ್ಕನಾ? ಡೌಟೇ ಇಲ್ಲ ಇನ್ಸ್ಪೆಕ್ಟರ್, ಇವನ್ಗಂತೂ ಬುದ್ಧಿ ಇಲ್ಲ. ನಿಮ್ಗಾದ್ರೂ ಬೇಡವಾ? ಯಾಕೆ ಅಮಾಯಕರನ್ನೆಲ್ಲ ಕರ್ಕೊಂಡು ಬಂದು ಟಾರ್ಚರ್ ಮಾಡ್ತೀರಾ? ಯಾರೋ ಏನೋ ಹೇಳಿದ್ರು ಅಂತ ಸುಮ್ಮನೆ ಅರೆಸ್ಟ್ ಮಾಡ್ಬಿಡೋದಾ? ಸ್ವಲ್ಪ ಯೋಚನೆ ಮಾಡಬೇಕು ತಾನೇ.